ಇವತ್ತು ಏನ್ ಡ್ಯಾಮೇಜ್ ಆಯ್ತು ಆ ಕಾಂಗ್ರೆಸ್ನ ಆಡಳಿತದಲ್ಲಿ, ಆ ಸಂದರ್ಭದಲ್ಲೂ ಕೇವಲ 2 ಸೀಟ್ ಗೆದ್ದಂತ ದೇವೇಗೌಡರ ನಾಯಕತ್ವದಲ್ಲೇ ಕಾವೇರಿ ಪರವಾಗಿ ನಿರಂತರವಾಗಿ ಹೋರಾಟ ಏನ್ ಮಾಡ್ಕೊಂಡ್ ಬಂದಿದ್ದೇವೆ. 2 ಸೀಟ್ ಗೆಲ್ಲಿ 120 ಸೀಟ್ ಗೆಲ್ಲಿ ನಮ್ಮ ಪಕ್ಷ ಜನಗಳ ಮಧ್ಯದಲ್ಲಿರ್ತಕ್ಕಂಥ ಪಕ್ಷ ಇದು. ಇವ್ರಿಗೆ ಬೇಕಾದಾಗ ಯಾರು ಬೇಕಾದ್ರೂ ಕಾಲಿಟ್ಟಿದ್ದೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ. ಈಗ TVK ಪಕ್ಷದ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನ ಬಿಟ್ಟು ಅಲ್ಲೂ ಕಾಲಿಡ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಇದು. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ, ಅವಶ್ಯಕತೆ ಇಲ್ಲ. ಗೊತ್ತಿದೆ ಯಾವುದು ಅವರು. ಒಂದು ನಿಮಿಷ, 470 ದಿವಸದಿಂದ ಬಿಡದಿನಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ರೈತರು. ನಾನು ಯಾವತ್ತು ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗೀರಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. DK ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನ ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬದುಕನ್ನ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. DK ಶಿವಕುಮಾರ್ ವಿರುದ್ಧ ಅಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತು ಉದಾಹರಣೆಗೆ ಇವತ್ತು ನೀವು ತೋರಿಸ್ತಾ ಇದ್ರಿ 1119 ಕೋಟಿ ವೆಚ್ಚದಲ್ಲಿ ಬೇಕರಿ ಸರ್ಕಲ್ ಇಂದ ಈಗ ಹೆಬ್ಬಾಳದವರಿಗೆ ಫ್ಲೈಓವರ್ನ ಏನು ಕನಸಂತೆ ಅಲ್ವೇ, ಸುರಂಗ ಮಾರ್ಗ. ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕೊರಿಯಾ ಕಂಪನಿ 30 ಕೋಟಿ ದುಡ್ಡು ಅವರೇ ಹಾಕಿ ಟೆಕ್ನಾಲಜಿ ತಂದು ಅವತ್ತೇ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ ನಿಂದ ಹೆಬ್ಬಾಳದ ಫ್ಲೈಓವರ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿದ್ದೆ. ಟೆಂಡರ್ ಪ್ರೋಸೆಸ್ ಮುಗಿದಿತ್ತು. ನನ್ನ ಸರ್ಕಾರದ ಹೋಯ್ತು. ಈ 20 ವರ್ಷದಲ್ಲಿ ಇವತ್ತು 1100 ಕೋಟಿಗೆ ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು ಅಂಡರ್ ಟನಲ್ ರೋಡ್. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ಇದಕ್ಕೆ ಯಾರು ಜವಾಬ್ದಾರರು? ನಾಡಿನ ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ಜನರ ತೆರಿಗೆ ದುಡ್ಡು ಇವತ್ತು ಯಾವ ರೀತಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಈ ಪರಿಸ್ಥಿತಿ ದೂಡಿದ್ದೀರಿ. ಇವತ್ತು ಆ ಟನಲ್ ರೋಡು ಅಲ್ಲಿ ಏನೇನಿದೆ ಹೇಳ್ತೀನಿ ಆಮೇಲೆ. ನಾನು ವ್ಯಕ್ತಿ ಬಗ್ಗೆ ಹೇಳಲ್ಲ, ಕೆಲಸ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾಡಿನಲ್ಲಿ ಅಭಿವೃದ್ಧಿಯನ್ನ ಪ್ರಾಮಾಣಿಕವಾಗಿ ಗುಣಾತ್ಮಕವಾಗಿ ರೈತರ ನಾಡಿನ ಜನತೆಯ ತೆರಿಗೆ ಹಣ ಏನಿದೆ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಸರ್ಕಾರ ಹೊರಟ್ರೆ ಸಂಪೂರ್ಣವಾದ ಬೆಂಬಲ ಇವತ್ತು ಇದೆ. ಅಯ್ಯೋ ರಾಮನೆ, ಅಯ್ಯೋ ರಾಮನೆ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕತಾವ್ರ? ಇವ್ರಿಗೇನ್ ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತ್ ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲ ಮಾಡಿದೀವಿ ಹಿಂದೆನೂ. ಆದ್ರೆ ಈ ತರ ನಿಮ್ಮ ಉದ್ದಟತನದ ರೀತಿ ನಾವೇನ್ ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವ್ದು 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರ ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನರ ಕತೆ ಹೇಳಿದ್ರೆ ಕೇಳಬಹುದಪ್ಪ. ಆದ್ರೆ ಒಂದು ನಿಮಗೆ ಯುವರಾಮನೆ, ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರ್ ಪೆನ್ನು ಕೊಟ್ಟಿಲ್ವಾ? ನಾನ್ಯಾಕೆ ಅಸೂಯೆ ಪಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನ್ ಮಾಡ್ಕೊಂಡ್ ಬಂದಿದ್ದೀರಿ? ಹೋಗ್ಲಿ, ಹಳೇದು ಬಿಟ್ಬಿಡಿ. ಈಗ ಮುಖ್ಯಮಂತ್ರಿ ಆಗಿದಿರಲ್ಲಪ್ಪ, ಹಳೆ ನಿಮ್ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ. 28 ಬಹುಶಃ ನೀವೇ ಬಂದ್ಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದ್ರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ
ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನ, ರಾಜ್ಯದ ಆಸ್ತಿಯನ್ನ ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.